ಸಿಟಿ ನ್ಯೂಸ್ ಪತ್ರಿಕಾ ತಂಡದಿಂದ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಾವು ನಿಮಗೆ ಅತ್ಯಂತ ಒಂದು ಅದ್ಭುತವಾದ ಒಂದು ಮಾಹಿತಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಯಾವ ರೀತಿ ದೇಶದ ಸಂಪತ್ತು, ಏಕೆಂದರೆ ಬಹಳ ಜನಕ್ಕಿದೆ. ಇವತ್ತು ಈ ಚುನಾವಣೆಯಲ್ಲಿ ಚರ್ಚೆಗಳು ನಡೀತು. ನಮಗೆ ಉದ್ಯೋಗ ಇಲ್ಲ, ನಮ್ಮ ಮಕ್ಕಳನ್ನ ಓದಿಸಿದ್ದೇವೆ, ಉದ್ಯೋಗ ಇಲ್ಲ ನಮಗೆ ಅಂತಕ್ಕಂಥದ್ದನ್ನ ಎಲ್ಲ ಕಡೆ ಚರ್ಚೆ ಮಾಡೋದು ಕೇಳಿದ್ದೇನೆ. ನನಗೆ ಒಂದು 15-20 ದಿವಸ ಇನ್ನೂ ಸಮಯ ಬೇಕು. ಇದೆಲ್ಲ ಕೇಂದ್ರ ಸರ್ಕಾರದ ಆಡಳಿತ ಹೇಗಿದೆ ಅಂತಕ್ಕಂಥ ತಿಳ್ಕೋಬೇಕಾಗುತ್ತೆ. ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಈ ದೇಶ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಗತಿ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದಾರೆ. 2047ಕ್ಕೆ ಈ ದೇಶ ಅಮೃತ ಕಾಲ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು. ನಮ್ಮ ದೇಶದ ಆರ್ಥಿಕ ಶಕ್ತಿ 2030ರೊಳಗೆ ನಾವು 3ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥದ್ದು. ಮುಂದಿನ 2047ಕ್ಕೆ 1ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥ ಚಿಂತನೆ ನರೇಂದ್ರ ಮೋದಿ ಅವರೇನು ಇಟ್ಕೊಂಡಿದ್ದಾರೆ. ಅವರು ಇವತ್ತು ನಮಗೆ ಕೆಲಸ ಮಾಡತಕ್ಕಂಥ ಎಲ್ಲ ರೀತಿಯ ಮುಕ್ತವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ನಿಜ ಇದು. HD ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಕೇಂದ್ರ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ. ಇವತ್ತು ಕನ್ನಡದ ನಾಡಿನ ಜನತೆಗೆ ಇದು ಒಂದು ಅತ್ಯದ್ಭುತ ಕೊಡುಗೆ ಎನ್ನಬಹುದಾಗಿದೆ. ಒಂದು ಅರ್ಥದಲ್ಲಿ ನೋಡಿದರೆ ಕರ್ನಾಟಕದ ಜನ ಈ ಬೃಹತ್ ಕೈಗಾರಿಕೆಗಳು ಅಂದರೆ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೇಳಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಕರ್ನಾಟಕದಲ್ಲಿ, ಅದರಲ್ಲಿಯೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥ BEL, BHEL ನಂಥ ಬೃಹತ್ ಕೈಗಾರಿಕೆಗಳು ನಾಡಿನ ಜನರಿಗೆ ಕನಸಿನ ಮನೆಯಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆಯಾಗಿರ್ತಕ್ಕಂಥ ಈ ಒಂದು ಕ್ಯಾಬಿನೆಟ್ ದರ್ಜೆ ಖಾತೆ ಏನಿದೆ, HD ಕುಮಾರಸ್ವಾಮಿಯವರು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಬೃಹತ್ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಅನ್ಯ ಭಾಷಿಗರು ನೇಮಕಾತಿಯನ್ನು ಹೊಂದಿದ್ದಾರೆ. ತಮಿಳು, ತೆಲುಗು, ಮಲಯಾಳಿ ಹೀಗೆ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂತಹ ಜನರು ಇಲ್ಲಿ ಕೆಲಸವನ್ನು ಹುಡುಕಿಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಮಿಂಚುತ್ತಿದ್ದಾರೆ. ಈ ಕುರಿತು HD ಕುಮಾರಸ್ವಾಮಿಯವರು ಗಂಭೀರವಾಗಿ ಚಿಂತನೆ ಮಾಡಿ ಕನ್ನಡಿಗರ ನೇಮಕಾತಿ ಇಂಥ ಒಂದು ಕೈಗಾರಿಕೆ ಆಗಲೇಬೇಕು ಅಂತಕ್ಕಂಥ ಒಂದು ಹಠದಿಂದ ಕೆಲಸ ಮಾಡಿದಲ್ಲಿ ಈ ಒಂದು ತಾವು ಕೇಂದ್ರ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದೀರಿ, ಅದಕ್ಕೊಂದು ಅರ್ಥಪೂರ್ಣ ಮನ್ನಣೆ ದೊರೆಯುತ್ತದೆ ಕುಮಾರಸ್ವಾಮಿಯವರೇ. ಆದ್ದರಿಂದ ನೀವು ಹೆಚ್ಚು ರಾಜ್ಯದ ರಾಜಕೀಯದಲ್ಲಿ ತಲ್ಲೀನರಾಗುವುದನ್ನು ಬಿಟ್ಟು ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ನೇಮಕಾತಿಗಳ ಕುರಿತು ಒಂದು ಚಿಂತನೆಯನ್ನು ಮಾಡಬೇಕು, ಲಿಸ್ಟನ್ನು ತರಿಸ್ಕೋಬೇಕು. ಅಂದಾಗ ಮಾತ್ರ ಕನ್ನಡಿಗರಿಗೆ ಮೆಚ್ಚುಗೆ ಪಡೆಯುತ್ತೀರಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕಾಮೆಂಟ್ನಲ್ಲಿ ಮಾಹಿತಿಯನ್ನು ಕೊಡಿ. ನಮಸ್ಕಾರ.